Okay, let us start today's problem. ಇವತ್ತಿನ ಪ್ರಾಬ್ಲಮ್ ಸ್ಟಾರ್ಟ್ ಮಾಡುವ. ಟೈಪ್ 2 ಪ್ರಾಬ್ಲಮ್. ಟೈಪ್ 2 ಅಂತ ಹೇಳೋದು ಡಿಸೈನ್ ಆಫ್ ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್ ಸೆಕ್ಷನ್ ಅಲ್ಲಿ ಅದು ಅನಾಲಿಸಿಸ್ ಮಾತ್ರ ಆಗಿರೋದಿಲ್ಲ, ಅದನ್ನು ಡಿಸೈನ್ ಪಾರ್ಟ್ ಸಹ ಕರೀತಾರೆ. ಸೊ ಇನ್ನು ಸಹ ಸಿಂಗ್ಲಿ ರಿಇನ್ಫೋರ್ಸ್ಮೆಂಟ್ ನಾನು ಡಿಸೈನ್ ಪಾರ್ಟಿಗೆ ಹೋಗಲಿಲ್ಲ. ನಾವು ವಿ ಆರ್ ಗೋಯಿಂಗ್ ಫಾರ್ ಡಿಸೈನ್ ಪಾರ್ಟ್ ಆಲ್ಸೋ ಆ್ಯಂಡ್ ಟೈಪ್ 2 ಪ್ರಾಬ್ಲಮ್ ಅದನ್ನು ನಾವು ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್ ಸೆಕ್ಷನ್ ಅಂತೇಳಿ ಕರೀತಾರೆ. Doubly reinforced rectangular beam of size 300 mm by 600 mm ಅಂತ ಹೇಳಿದ್ರೆ 300 width ಆಗಿರ್ತದೆ, ಓವರ್ ಡೆಪ್ತ್ 600. ಸಿಂಪ್ಲಿ ಸಪೋರ್ಟೆಡ್, ಅದನ್ನು ಸಿಂಪಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ at both the ends. The effective cover for both tension and compression, ಎರಡು ಸೈಡ್ ಅಲ್ಲಿ ಸಹ ಎಫೆಕ್ಟಿವ್ ಕವರ್ ಅನ್ನು ಕೊಟ್ಟಿದ್ದಾರೆ, that is nothing but 35 mm. The effective span is 6 meters. ಆ ಸ್ಪ್ಯಾನ್ ಮಧ್ಯದಲ್ಲಿ ಸ್ಪ್ಯಾನ್ ಇರೋದನ್ನು 6 meters ಅಂತೇಳಿ ತಗೊಂಡಿದ್ದಾರೆ. ದಿ ಬೀಮ್ ಕ್ಯಾರಿಂಗ್ ಎ ಸೂಪರ್ ಇಂಪೋಸ್ಡ್ ಲೋಡ್ ಆಫ್ 24 kilonewton per meter and ಸೂಪರ್ ಇಂಪೋಸ್ಡ್ ಡೆಡ್ ಲೋಡ್ 16 kilonewton meter. ಇದು ಎರಡು ಏನು ಸೂಪರ್ ಇಂಪೋಸ್ಡ್ ಲೋಡ್ ಅಂತ ಹೇಳಿದ್ರೆ ಲೈವ್ ಲೋಡ್, ಅದರ ಮೇಲೆ ಎಷ್ಟು ಬರ್ತಾ ಉಂಟು ಅದನ್ನು ಅವ್ರು ಕೊಟ್ಟಿದ್ದಾರೆ 24 kilonewton per meter ಅಂತೇಳಿ. ಡೆಡ್ ಲೋಡ್ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಇರುವಂತದ್ದು, ಆ ಸ್ಟ್ರಕ್ಚರ್ ಅಲ್ಲಿ ಪರ್ಮನೆಂಟ್ ಆಗಿ ಇರುವುದು 16 kilonewton per meter ಅಂತೇಳಿ ಕೊಟ್ಟಿದ್ದಾರೆ. M20 ಗ್ರೇಡ್ ತಗೊಳ್ಳಿ, F5 ಸ್ಟೀಲ್, FE415 ಸ್ಟೀಲ್ ಅಂತ ತಗೊಳ್ಳಿ. ನಮಗೆ ಏರಿಯಾವನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಏರಿಯಾವನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ನಮ್ಮದು ಡಾಟಾ ಬರೆಯುವುದು. ಸ್ಟೆಪ್ ನಂಬರ್ 1 ಡಾಟಾ. ಏನಿಲ್ಲ ಸರ್, ಡಾಟಾವನ್ನು ಬರೆಯುವುದನ್ನು ಬಿಡಬೇಡಿ, ಸೊ ದಟ್ ನಿಮಗೆ 1 ಮಾರ್ಕ್ ಅದರಲ್ಲೇ ಡಿಸ್ಟ್ರಿಬ್ಯೂಷನ್ ಆಗಿರ್ತದೆ. ಸೊ ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್ ಸೆಕ್ಷನ್ ಹ್ಯಾವಿಂಗ್ ಬಿ ಈಕ್ವಲ್ ಟು 300 mm, ಓವರ್ ಡೆಪ್ತ್ ಈಕ್ವಲ್ ಟು 600 mm, ನಿಮಗೆ AST ಮತ್ತು ASC ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದೆರಡು ಗೊತ್ತಿಲ್ಲ. AST ಏರಿಯಾ ಆಫ್ ಟೆನ್ಷನ್ ಸೈಡ್ ಎಷ್ಟು ಅಂತ ಗೊತ್ತಿಲ್ಲ, ಏರಿಯಾ ಆಫ್ ಕಂಪ್ರೆಷನ್ ಸೈಡ್ ಎಷ್ಟು ಅಂತ ಗೊತ್ತಿಲ್ಲ. ASC ಮತ್ತು AST ಎಷ್ಟು ಅಂತ ಗೊತ್ತಿಲ್ಲ. ಅವರು ಎಫೆಕ್ಟಿವ್ ಕವರ್ ಕೊಟ್ಟಿದ್ದಾರೆ ಫಾರ್ ದಿ ಬೋತ್ ಎಂಡ್ಸ್, ಟೆನ್ಷನ್ ಆಸ್ ವೆಲ್ ಆಸ್ ಕಂಪ್ರೆಷನ್, D dash equal to 35 mm ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ಲೋಡ್ ಅದು ಏನಾಗಿದೆ, ಸಿಂಪ್ಲಿ ಸಪೋರ್ಟೆಡ್ ಆಗಿ ಬೀಮ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಏನು ಬೀಮ್ ಅನ್ನು ಎರಡು ಕುಂತಗಳ ಮೇಲೆ ಸಿಂಪಲ್ ಆಗಿ ಸಪೋರ್ಟ್ ಮಾಡಿ ಇಟ್ಟಿದ್ದಾರೆ. ಅದರ ಸ್ಪ್ಯಾನ್ they have given L equal to 6 meters ಅಂತ ಕೊಟ್ಟಿದ್ದಾರೆ. ಸೊ ಇದರ ಮೇಲೆ ಬೀಳುವ ಸೂಪರ್ ಇಂಪೋಸ್ಡ್ ಲೋಡ್ ಮತ್ತೆ ಡೆಡ್ ಲೋಡ್ ಎರಡನ್ನು ಕೊಟ್ಟಿದ್ದಾರೆ. ಸೂಪರ್ ಇಂಪೋಸ್ಡ್ ಲೋಡ್, ಓಕೆ, 2 ನಿಮಿಷದಲ್ಲಿ ಸರಿ ಆಗ್ಬೋದು. ಈಗ ಸೂಪರ್ ಇಂಪೋಸ್ಡ್ ಲೋಡ್ ದಟ್ ಈಸ್ ನಥಿಂಗ್ ಬಟ್ ಅವರು ಕೊಟ್ಟದ್ದು 24 kilonewton meter. ವಿಡಿಯೋ ಕ್ಲಾರಿಟಿ ಸರಿ ಉಂಟಲ್ಲ? ವಿಡಿಯೋ ಕರೆಕ್ಟ್ ಉಂಟಲ್ಲ? ಸರಿ, ಈಗ ವಾಯ್ಸ್ ಬರ್ತದೆ. ಸೂಪರ್ ಇಂಪೋಸ್ಡ್ ಡೆಡ್ ಲೋಡ್, ಸೂಪರ್ ಇಂಪೋಸ್ಡ್ ಡೆಡ್ ಲೋಡ್ ಕೊಟ್ಟಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ 16 kilonewton per meter. ನೆಕ್ಸ್ಟ್ ಗೆ ನಮಗೆ ಕೊಟ್ಟಿರೋದು M20 ಕಾಂಕ್ರೀಟ್ ಮತ್ತೆ FE415 ಸ್ಟೀಲ್. M20 ಅಂತ ಹೇಳಿದ್ರೆ FCK
20 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಮತ್ತೆ FE 415 ಸ್ಟೀಲ್ Fy equal to 415 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ನಮಗೆ ಹುಡುಕ್ಲಿಕ್ಕೆ ಹೇಳಿದ್ದು ಏರಿಯಾ ಆಫ್ ಟೆನ್ಷನ್ ಸೈಡ್ AST ಹೇಳಿದ್ರೆ ಎಷ್ಟು, ಏರಿಯಾ ಆಫ್ ಕಾಂಪ್ರೆಷನ್ ಸೈಡ್ ASC ಹೇಳಿದ್ರೆ ಎಷ್ಟು, ಇದೆರಡನ್ನು ಹುಡುಕ್ಲಿಕ್ಕೆ ಅವರು ಹೇಳಿದ್ದಾರೆ. ಸೊ ಫಸ್ಟಿಗೆ ಡಾಟಾ ಬರೆಯುತ್ತೆ ಮೇನ್ ಇಂಪಾರ್ಟೆಂಟ್. ಡಾಟಾ ಬರೆದಾದ ಮೇಲೆ ಮತ್ತೆ ನಾವು ಅದನ್ನು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು ಅಂತೇಳಿ ನೋಡಬೇಕು. ಅವ್ರು ಏನ್ ಮಾಡಿದ್ದಾರೆ, ಸೂಪರ್ ಇಂಪೋಸ್ಡ್ ಲೋಡ್, ಸೂಪರ್ ಇಂಪೋಸ್ಡ್ ಡೆಡ್ ಲೋಡ್ ಅಂತೇಳಿ ಕೊಟ್ಟ ಕಾರಣ ಈ ಎರಡು ಲೋಡ್ ನಾವು ತಗೊಳ್ಬೇಕು. ಸೊ ಈ ಎರಡು ಲೋಡ್ ಪ್ಲಸ್ ಇದರ ಮೇಲೆ ಬರುವ ಸೆಲ್ಫ್ ವೇಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೆಲ್ಫ್ ವೇಟ್ ಆಫ್ ದಿ ಬೀಮ್, ಸೂಪರ್ ಇಂಪೋಸ್ಡ್ ಲೋಡ್, ಸೂಪರ್ ಇಂಪೋಸ್ಡ್ ಡೆಡ್ ಲೋಡ್, ಈ ಮೂರನ್ನು ಆಡ್ ಮಾಡುವಾಗ ನಮಗೆ ಟೋಟಲ್ ಲೋಡ್ ಸ್ಮಾಲ್ w ಸಿಗ್ತದೆ. ಸಿನ್ಸ್ ಇಟ್ ಈಸ್ ಸಿಂಪ್ಲಿ ಸಪೋರ್ಟೆಡ್, ನಮಗೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಮೊಮೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ m equal to WU L²/8 ಅಂತೇಳಿ ಗೊತ್ತುಂಟು. ಅದನ್ನ ಹಾಕಿ mu ಅನ್ನು ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್ ಸ್ಟೆಪ್ ನಮಗೆ ಇದರಲ್ಲಿ ಅದು ಸಿಂಗ್ಲಿಯಾ ಡಬ್ಲ್ಯೂ ಅಂತ ಗೊತ್ತಿಲ್ಲ. ಫಸ್ಟ್ ಸ್ಟೆಪ್ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಚೆಕ್ ವೆದರ್ ಇಟ್ ಈಸ್ ಸಿಂಗ್ಲಿ ಆರ್ ಡಬ್ಲಿ reinforced beam section. ಸೊ ಸ್ಟೆಪ್ ನಂಬರ್ 2, load calculation. ಲೋಡ್ ಕ್ಯಾಲ್ಕುಲೇಷನ್ ಅಲ್ಲಿ ಫಸ್ಟ್ ಒನ್ ಸೆಲ್ಫ್ ವೇಟ್ ಆಫ್ ಬೀಮ್ ಹೇಳಿದ್ರೆ ಬಿ ಇಂಟು ಓವರ್ ಆಲ್ ಡೆಪ್ತ್ ಇಂಟು ಡೆನ್ಸಿಟಿ ಆಫ್ RCC ಅಂತ ಕರೀತಾರೆ. ನಮಗೆ ಬಿ ಇದನ್ನೆಲ್ಲವನ್ನು ಮೀಟರ್ ಅಲ್ಲಿ ಬರೀಬೇಕು. ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಅಲ್ಲಿ ದಟ್ ಈಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತುಂಟು, ದಟ್ ಈಸ್ 300 mm ಅಂತ ಹೇಳಿದ್ರೆ 0.3 ಇಂಟು ಓವರ್ ಆಲ್ ಡೆಪ್ತ್ 600 ಹೇಳಿದ್ರೆ 0.6 ಇಂಟು 25. ನಮಗೆ ಆನ್ಸರ್ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ದಟ್ ಈಸ್ 4.5 ಕಿಲೋ ನ್ಯೂಟನ್ ಪರ್ ಮೀಟರ್ ಅಂತ ಬರ್ತದೆ. ಡೆಡ್ ಲೋಡ್ ಆಫ್ ದಿ ಬೀಮ್, ಸೆಲ್ಫ್ ವೇಟ್ ಆಫ್ ದಿ ಬೀಮ್, ನಥಿಂಗ್ ಬಟ್ ಡೆಡ್ ಲೋಡ್ ನಮಗೆ ಅದು ಇರುವಂಥದ್ದು. ಸೊ ಅದನ್ನು 4.5 ಕಿಲೋ ನ್ಯೂಟನ್ ಪರ್ ಮೀಟರ್. ಎಡಿಷನಲ್ ಎರಡು ಲೋಡ್ ಅನ್ನು ಅವರು ಕೊಟ್ಟಿದ್ದಾರೆ. ಒಂದು ಸೂಪರ್ ಇಂಪೋಸ್ಡ್ ಲೋಡ್, ಸೂಪರ್ ಇಂಪೋಸ್ಡ್ ಲೋಡ್ ಗಿವನ್ ಅವರು ಕೊಟ್ಟಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ 24 ಕಿಲೋ ನ್ಯೂಟನ್ ಪರ್ ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನೊಂದು ಎಡಿಷನಲ್ ಲೋಡ್ ಕೊಟ್ಟಿದ್ದಾರೆ, ನಥಿಂಗ್ ಬಟ್ ಸೂಪರ್ ಇಂಪೋಸ್ಡ್ ಡೆಡ್ ಲೋಡ್, ಸೂಪರ್ ಇಂಪೋಸ್ಡ್ ಡೆಡ್ ಲೋಡ್. ಇದನ್ನು ಸಹ ಅವರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಗಿವನ್ ನಥಿಂಗ್ ಬಟ್ 16 ಕಿಲೋ ನ್ಯೂಟನ್ ಪರ್ ಮೀಟರ್. ಈ ಮೂರನ್ನು ಆಡ್ ಮಾಡುವಾಗ ನಮಗೆ ಟೋಟಲ್ ಲೋಡ್ ಅಂತ ಸಿಗ್ತದೆ. ಟೋಟಲ್ ಲೋಡ್ ಸ್ಮಾಲ್ w equal to 16 plus 24 plus 4.5 is nothing but 44.5 ಕಿಲೋ ನ್ಯೂಟನ್ ಪರ್ ಮೀಟರ್. ಸೊ ಟೋಟಲ್ ಲೋಡ್ ಸಿಕ್ಕಿದೆ. ಟೋಟಲ್ ಲೋಡ್ ಸಿಕ್ಕಿದ್ರೆ ನಾನು ಏನ್ ಮಾಡಬೇಕು, ಇಷ್ಟೇ ಲೋಡ್ ನಾವು ಬರ್ತೇವೆ ಅಂತೇಳಿ ಯೋಚನೆ ಮಾಡೋದು ಬೇಡ. ಎಡಿಷನಲ್ ಲೋಡ್ ಬೇಕು ಅಂತ ಹೇಳಿ ಅಲ್ಟಿಮೇಟ್ ಲೋಡ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಲ್ಟಿಮೇಟ್ ಲೋಡ್ WU equal to 1.5 into W, 1.5 into 44.5. That is nothing but 66.75 kilo Newton per meter. WU. So WU ಸಿಕ್ಕಿದಾಗೆ
ಅವ್ರು ಏನು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಹೇಳಿದ್ದಾರೆ. ಸೊ ನಾವು ಮೂಮೆಂಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬಹುದು. So to calculate the moment, step number 3, moment calculation. Mu equal to Wu L square divided by 8 for simply supported beam. Or simply support ಆಗಿರುವುದು ಹೇಳಿದ್ದಾರೆ. So simply supported beam ಗೆ Wu L square divided by 8, that is equal to 66.75 into 6 square divided by 8. We get the moment in kilonewton meter. Mu ಮತ್ತೆ Mu ಲಿಮಿಟ್ ನ ಮಧ್ಯದಲ್ಲಿ ಕಂಪೇರ್ ಮಾಡುವಾಗ ನಮಗೆ ಸಿಕ್ಕುವುದು ಅದು ಸಿಂಗ್ಲಿ ರೇನ್ಫೋರ್ಸ್ಮೆಂಟ್ ಅಥವಾ ಡಬ್ಲಿ ರೇನ್ಫೋರ್ಸ್ಮೆಂಟ್ ಸಿಕ್ಕುವ ಕಾರಣ ಲೋಡ್ ಕ್ಯಾಲ್ಕುಲೇಷನ್ ಮಾಡಿ ಅದಾದ್ಮೇಲೆ ನಾವು ಮೂಮೆಂಟ್ ಕ್ಯಾಲ್ಕುಲೇಷನ್ ಮಾಡಿ ಅದಾದ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ವಿ ಆರ್ ಕ್ಯಾಲ್ಕುಲೇಟಿಂಗ್ Mu ಲಿಮಿಟ್. ಸೊ Mu ನಮಗೆ ಎಷ್ಟು ಬಂತು ಅಂತ ಹೇಳಿದ್ರೆ 300.375 ಕಿಲೋ ನ್ಯೂಟನ್ ಮೀಟರ್. Mu ನೋಡಬೇಕು, the flexural strength of the beam if it is in case compression reinforcement, in case compression reinforcement is neglected, ಕಂಪ್ರೆಷನ್ ರೇನ್ಫೋರ್ಸ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಸಿಂಗ್ಲಿ ರೇನ್ಫೋರ್ಸ್ಮೆಂಟ್ ಬೀಮ್ ಅಂತ ಹೇಳ್ತೇವೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ನಾವು ನೋಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಬಿ ಕ್ಯಾಲ್ಕುಲೇಟಿಂಗ್ ಫಸ್ಟ್ ನಮಗೆ ಡಿ ಬೇಕು. ಸೊ ಓವರ್ ಡೆಪ್ತ್ ಮೈನಸ್ ಡಿ ಡ್ಯಾಶ್, ದಟ್ ಈಸ್ ಓವರ್ ಡೆಪ್ತ್ ಈಸ್ 600 minus 35, we get 565 mm. Mu limit formula haki we can calculate Mu moment of resistance, ultimate moment of resistance and find out model. Mu limit equal to 0.138 FCK BD square for Fe415 steel, that is equal to 0.138 into 20 into 300 into effective depth ಈಗ ಕ್ಯಾಲ್ಕುಲೇಟ್ ಮಾಡಿದ್ದು 565 ನ ಸ್ಕ್ವೇರ್. ಡೈರೆಕ್ಟ್ ಆಗಿ ನಿಮ್ಮ ಕ್ಯಾಲ್ಕುಲೇಟರ್ ಓದಿದ್ರೆ you get the answer as 264.32 into 10 to power 6 ನ್ಯೂಟನ್ mm ಅಂತ ನಿಮಗೆ ಸಿಗ್ತದೆ. ನಮಗೆ 264.32 ಕಿಲೋ ನ್ಯೂಟನ್ ಕನ್ವರ್ಟ್ ಮಾಡಿ ಕಿಲೋ ನ್ಯೂಟನ್ ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ Mu ಲಿಮಿಟ್ ನಮಗೆ ಸಿಕ್ಕಿದೆ. ಈ Mu ಲಿಮಿಟ್ ಮತ್ತೆ Mu ಮಧ್ಯದಲ್ಲಿ ಕಂಪೇರ್ ಮಾಡುವಾಗ ನಮ್ಗೆ ಏನು ಸಿಗ್ತದೆ ಅಂತ ನೋಡಿ ಅದು ಸಿಂಗ್ಲಿ ರೇನ್ಫೋರ್ಸ್ಮೆಂಟ್ ಅಥವಾ ಡಬ್ಲಿ ರೇನ್ಫೋರ್ಸ್ಮೆಂಟ್ ಅಂತ ಇಲ್ಲಿ ಡಿಸೈನ್ ಮಾಡಲಿಕ್ಕೆ ಹೋಗುದು. ಸ್ಟೆಪ್ ನಂಬರ್ 5, ಕಂಪೇರಿಂಗ್ Mu and Mu ಲಿಮಿಟ್. ಒಂದು ಸೈಡ್ Mu, ಇನ್ನೊಂದು ಸೈಡ್ Mu ಲಿಮಿಟ್. Mu ನಮಗೆ ಬಂದು 300.375 ಕಿಲೋ ನ್ಯೂಟನ್ ಮೀಟರ್. Mu ಲಿಮಿಟ್ ನಮಗೆ ಬಂದು 264.32
ಕಿಲೋ ನ್ಯೂಟನ್ ಮೀಟರ್. ನಿಮಗೆ ಕಂಡೀಷನ್ ಮುಂಚೆ ಹೇಳಿ ಆಗಿತ್ತು, ಇಫ್ mu is greater than mu ಲಿಮಿಟ್ ಆಗಿದ್ರೆ ಅದನ್ನು ನಾವು ಡಬ್ಲಿ ರಿಇನ್ಫೋರ್ಸ್ಮೆಂಟ್ ಬೀಮ್ ಅಂತೇಳಿ ಡಿಸೈನ್ ಮಾಡ್ತೇವೆ. ಡಿಸೈನ್ಡ್ ಬೀಮ್ as DRB, doubly reinforced beam. ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್ ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಈಗ ಎಂತೆಲ್ಲ ಹುಡುಕಬೇಕು ಅಂತ ಹೇಳ್ತೇನೆ. ನಮಗೆ ಸ್ಟ್ರೆಸ್ಸಿಂಗ್ ಕಂಪ್ರೆಷನ್ ಲೆವೆಲ್ FSC ಬೇಕು. FSC ಹುಡುಕಿಯಾದ ಮೇಲೆ ನಮಗೆ ASC ಬೇಕು, ಏರಿಯಾ ಆಫ್ ಕಂಪ್ರೆಷನ್ ಸೈಡ್. ASC ಹುಡುಕಿಯಾದ ಮೇಲೆ ನಮಗೆ AST1 ಮತ್ತೆ AST2 ಬೇಕು. ಎರಡು ಸಿಕ್ಕಿದ್ರೆ ನಮಗೆ AST ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ಇಷ್ಟು ಸ್ಟೆಪ್ಸ್ ಅಲ್ಲಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಎಲ್ಲಿಯಾರು ಉಲ್ಟಾ ಬಂದಿದ್ರೆ mu is less than mu ಲಿಮಿಟ್ ಅಂತೇಳಿ ಬಂದಿದ್ರೆ ಡೈರೆಕ್ಟ್ ಆಗಿ ನಾವು AST ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋದು. ಸೊ ನೆಕ್ಸ್ಟ್ ಸ್ಟೆಪ್ ನಾವು FSC ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗೋದು. ಸ್ಟೆಪ್ ನಂಬರ್ 6. FSC ಫೈಂಡ್ ಔಟ್ ಮಾಡಲಿಕ್ಕೆ ಸ್ಟೆಪ್ ನಂಬರ್ 6, ಸ್ಟ್ರೆಸ್ ಇನ್ ಕಂಪ್ರೆಷನ್ that is nothing but d dash by d equal to d dash is nothing but 35, d ನಮಗೆ 565. ಸೊ ಇದೆರಡನ್ನು ಮತ್ತೆ ನಾವು ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ 0.062 ಅಂತ ಬರ್ತದೆ. ಸೊ ಈ ಆನ್ಸರ್ ಅನ್ನು ನಾವು should be referring by SP16, referring SP16 page number 13 for FSC value. FSC value ಗೋಸ್ಕರ ನಾವು SP16 ಅನ್ನು ಫೈಂಡ್ ಔಟ್ ಮಾಡಬೇಕು. ಒಂದು ಸೈಡ್ d dash by d ಉತ್ತರ ನಮಗೆ ಬಂದದ್ದು 0.062, ಅದಕ್ಕೆ ಎಷ್ಟು ವ್ಯಾಲ್ಯೂ ಅಂತ ಹುಡುಕಬೇಕು. ಈಗ SP16 ನಮಗೆ ಸಿಕ್ಕುವುದು FSC ವ್ಯಾಲ್ಯೂ. SP16 ಅನ್ನು ಈಗ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ನಿಮಗೆ SP16 ಪೇಜ್ ನಂಬರ್ 13, SP16 ಪೇಜ್ ನಂಬರ್ 13 ಅಲ್ಲಿ ನೀವು ಝೂಮ್ ಮಾಡಿ ನೋಡಿ, ಅಥವಾ ನಿಮ್ಮ ಹತ್ರ ಜೆರಾಕ್ಸ್ ಇದ್ರೆ ಜೆರಾಕ್ಸ್ ನೋಡಿ. ಅಲ್ಲಿ ಟೇಬಲ್ F ಸ್ಟ್ರೆಸ್ ಇನ್ ಕಂಪ್ರೆಷನ್ ರಿಇನ್ಫೋರ್ಸ್ಮೆಂಟ್ FSC ನ್ಯೂಟನ್ ಪರ್ mm ಸ್ಕ್ವೇರ್ ಅಲ್ಲಿ ಇನ್ ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್ ವಿತ್ ಕೋಲ್ಡ್ ವರ್ಕ್ಡ್ ಬಾರ್ಸ್ ಅಂತೇಳಿ ಉಂಟು. ಅಲ್ಲಿ ನಮಗೆ ಒಂದು ಸೈಡ್ FSC ನ್ಯೂಟನ್ ಪರ್ FY ನ್ಯೂಟನ್ ಪರ್ mm ಸ್ಕ್ವೇರ್ ಅಲ್ಲಿ ಒಂದು 415, ಇನ್ನೊಂದು 500 ಕೊಟ್ಟಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ d dash by d ಇದು ಆನ್ಸರ್ ಅನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಇರೋದು ಬಂದದ್ದು 0.062, 0.05 ಮತ್ತೆ 0.1 ನ ಮಧ್ಯದಲ್ಲಿ ಬರ್ತದೆ. ಅದು FE 415 ಸ್ಟೀಲ್ ಇದ್ದ ಕಾರಣ 355 ಮತ್ತೆ 353 ಅನ್ನು ತಗೊಳ್ಬೇಕು. ಸೊ ಕೋಡ್ ಬುಕ್ ನಿಮ್ಮ ಹತ್ರ ಇರಬೇಕಾಗ್ತದೆ. ಇದ್ರೆ ನಿಮ್ಗೆ ಈಚೆ ಬದಿ d dash by d, ಈಚೆ ಬದಿ ಯಾವ ಸ್ಟೀಲ್ ಅಂತೇಳಿ ಕೊಟ್ಟಿದ್ದಾರೆ, ಅದರಲ್ಲಿ ನಮಗೆ ನಮ್ಮ ಬಂದ ವ್ಯಾಲ್ಯೂ ಯಾವುದರ ಮಧ್ಯದಲ್ಲಿ ಬಂದಿದೆ ಅಂತೇಳಿ ನೋಡಬೇಕು. ಈ 0.05 ಮತ್ತೆ 0.1 ನ ಮಧ್ಯದಲ್ಲಿ ಬಂದಿದೆ. ಸೊ 355 ಮತ್ತೆ 353 ಅನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ 415 ಸ್ಟೀಲ್ ಅಲ್ಲಿ ಒಂದು 0.05, ಇನ್ನೊಂದು 0.10 ಮಧ್ಯದಲ್ಲಿ ನಮಗೆ 0.62 ಬಂದಿದೆ. FSC ವ್ಯಾಲ್ಯೂ ಅವರು ಕೊಟ್ಟದ್ದು 355 ಮತ್ತೆ 353. ಫಸ್ಟಿಗೆ ನೀವು ಇದನ್ನು ಮೈನಸ್ ಇದನ್ನು ಮಾಡಬೇಕು. ಆಗ 0.1 ನಿಂದ 0.05 ಮೈನಸ್ ಮಾಡಿದ್ರೆ 0.05 ಆನ್ಸರ್ ಬರ್ತದೆ. ಎರಡನೇದು ಇದರಿಂದ ಇದನ್ನು, ಸೊ ದೊಡ್ಡದರಿಂದ ಚಿಕ್ಕದನ್ನು ಮೈನಸ್ ಮಾಡ್ತಾ ಹೋಗ್ಬೇಕು.
0.062 ಇಂದ 0.05 ಅನ್ನು ಮೈನಸ್ ಮಾಡಿದ್ರೆ 0.012 ಅಂತೇಳಿ ಆನ್ಸರ್ ಬರ್ತದೆ. ಇಲ್ಲಿ ದೊಡ್ಡದರಿಂದ ಚಿಕ್ಕದನ್ನು ಮೂರನೇ ಸ್ಟೆಪ್ ಅಲ್ಲಿ ಮೇಲಿಂದ ಕೆಳಗೆ ಮೈನಸ್ ಮಾಡಿದ್ರೆ 355 ಮೈನಸ್ 353 2 ಅಂತೇಳಿ ಬಂತು. ಸರಿಯಾಗಿ ನೋಡಿಕೊಳ್ಳಿ, ಈ ಎರಡರ ಮಧ್ಯದಲ್ಲಿ ನಮ್ಮ ಆನ್ಸರ್ ಬರ್ತಾ ಉಂಟು. 355 ಮತ್ತೆ 353 ಯ ಮಧ್ಯದಲ್ಲಿ ನಮ್ಮ ಆನ್ಸರ್ ಇದ್ದ ಕಾರಣ ಇಂಟರ್ಪೋಲೇಷನ್ ಮಾಡಬೇಕಾಗ್ತದೆ. therefore FSC equal to 355 ಇಂದ ಮೈನಸ್ ಮಾಡಬೇಕು, ಮೈನಸ್ ಇಂಟರ್ಪೋಲೇಷನ್ ಮಾಡಲಿಕ್ಕೆ ಮಲ್ಟಿಪ್ಲಿಕೇಶನ್ 0.012 into 2 whole divided by 0.05. Therefore FSC is in Newton per millimeter square. FSC ನಮಗೆ ಬಂದದ್ದು 354.52. ಅಂತೇಳಿ FSC ಆನ್ಸರ್ ಬರ್ತದೆ. ಸೊ FSC ಇದರಲ್ಲಿ ಹುಡುಕಿ ಆಯಿತು. ಇನ್ನು ನಾವು ASC ಅನ್ನು ಫೈಂಡ್ ಔಟ್ ಮಾಡಬೇಕು. ಟೈಪ್ ಸ್ಟೆಪ್ಸ್ ಅನ್ನು ಕೊಟ್ಟಿದ್ದೇನೆ, ಟೈಪ್ 2 ಸ್ಟೆಪ್ಸ್ ಅನ್ನು. ಸೊ ಟೈಪ್ 2 ಸ್ಟೆಪ್ಸ್ ಅಲ್ಲಿ ಈ ವಿಷಯ ಉಂಟು. ಸೊ ನೆಕ್ಸ್ಟ್ ಸ್ಟೆಪ್ ನಮಗೆ ASC ಫೈಂಡ್ ಔಟ್ ಮಾಡಲಿಕ್ಕೆ ಸ್ಟೆಪ್ ನಂಬರ್ 7 ಟು ಫೈಂಡ್ ASC ಅಥವಾ ಏರಿಯಾ ಆಫ್ ಕಂಪ್ರೆಷನ್ ಸೈಡ್ ಫೈಂಡ್ ಔಟ್ ಮಾಡಲಿಕ್ಕೆ ನಮ್ಮ ಹತ್ರ ಇರೋ ಫಾರ್ಮುಲಾ ಒಂದೇ. ASC equal to mu minus mu limit divided by FSC d minus d dash. ಈಗ ನಮ್ಮ ಹತ್ರ mu ಅಂತ ಹೇಳುವ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 300.375. ಅದು ಇರುವುದು ಕಿಲೋ ನ್ಯೂಟನ್ ಮೀಟರ್ ಅಲ್ಲಿ ನಾವು ಕನ್ವರ್ಟ್ ಮಾಡಿ ಆಗಿತ್ತು. ಇಲ್ಲಿ ಎಲ್ಲ ಇದರಲ್ಲಿ ಇರೋದು ನ್ಯೂಟನ್ ಅಲ್ಲಿ. ಸೊ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಆಲ್ಸೋ ಇಂಟು ನ್ಯೂಟನ್ mm 10⁶ ಮೈನಸ್ mu ಲಿಮಿಟ್ ನಮಗೆ ಬಂದದ್ದು 264.32 ಇಂಟು 10⁶ whole divided by FSC ವ್ಯಾಲ್ಯೂ ಈಗ ಸಿಕ್ಕಿದ್ದು 354.52 into 565 minus 35. ಇನ್ನು ಸುಲಭ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಈ 10⁶ ಎರಡು ಕಾಮನ್ ಇದ್ದ ಕಾರಣ ಅದನ್ನು ಹೊರಗೆ ಹಾಕಿ. ಸೊ 300.375 minus 264.32 into 10⁶ whole divided by 354.52 into 565 minus 35. ಎಷ್ಟು ಏರಿಯಾ ಬರ್ತದೆ? ಡೈರೆಕ್ಟ್ ಆಗಿ mm ಸ್ಕ್ವೇರ್ ಅಂತ ಏರಿಯಾ ಬರ್ತದೆ. That is 191.88 mm ಸ್ಕ್ವೇರ್ ಅಂತ ಹೇಳಿ ಏರಿಯಾ ಬರ್ತದೆ. ಏರಿಯಾ ಬಂದಾಗ ನಾವು ಏನ್ ಮಾಡಬೇಕಂತ ಹೇಳಿದ್ರೆ ಯಾವ ಡಯಾಮೀಟರ್, ಸಿನ್ಸ್ ದಿಸ್ ಇಸ್ ದಿ ಡಿಸೈನ್ ಆದ ಕಾರಣ ಯಾವ ಡಯಾಮೀಟರ್ ಬಾರ್ ತಗೊಳ್ಬೇಕು ಅಂತ ನಾವು ಯೋಚನೆ ಮಾಡಬೇಕು. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಡಯಾಮೀಟರ್ ಆಫ್ ಬಾರ್ಸ್ ಅನ್ನು ಹೇಗೆ ಯೋಚನೆ ಮಾಡಬೇಕು ಅಂತ. ASC ಗೆ ಯಾವುದು ಸಹ 10, 12, 16, 20 ಅಲ್ಲಿವರೆಗೆ ಮಾತ್ರ ನೀವು ಯೋಚನೆ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾನೀಗ ಒಂದು ಎಸ್ಯೂಮ್ ಮಾಡ್ತಾನೆ, ಎಸ್ಯೂಮಿಂಗ್ 10 mm ಅಂತೇಳಿ ಎಸ್ಯೂಮ್ ಮಾಡ್ತಾನೆ. ಎಸ್ಯೂಮಿಂಗ್ 10 mm diameter bars of compression. So area of one bar, small ASC ಅಂತ ಹೇಳಿದ್ರೆ ಸ್ಮಾಲ್ ಲೆಟರ್ ಅಲ್ಲಿ ಬರ್ತದೆ, ಅದನ್ನು ಸ್ಮಾಲ್ ASC. ಕ್ಯಾಪಿಟಲ್ ಲೆಟರ್ ಬರ್ತದೆ ಕ್ಯಾಪಿಟಲ್ ASC. ಸ್ಮಾಲ್ ASC equal to 5 into dias of compression square divided by 4. 5 into 10 square
divided by 4, area we will be getting 78.54 mm square ಅಂತೇಳಿ ಏರಿಯಾ ಸಿಕ್ಕಿತು. ನಮಗೆ ನಂಬರ್ ಆಫ್ ಬಾರ್ಸ್ ಬೇಕು. ಸೊ ನಂಬರ್ ಆಫ್ ಬಾರ್ಸ್ equal to capital ASC divided by small ASC. Capital ASC ನಮಗೆ ಬಂದದ್ದು 191.88, small ASC ನಮಗೆ ಬಂದದ್ದು 78.54. ಸೊ ಡಿವೈಡ್ ಮಾಡುವಾಗ ನಮಗೆ ಆನ್ಸರ್ ಎಷ್ಟು ಬಂತು ಅಂತ ಹೇಳಿದ್ರೆ 2.44. ಇದನ್ನು ನಾವು ಹಾಗೆ ತಗೊಳ್ಳಿಕ್ಕಿಲ್ಲ. ಎರಡು ಫುಲ್ ಬಾರ್ 0.44 ಬಾರ್ ಅಂತ ಹೇಳಿ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಾರ್ ಅನ್ನು. ಅದಕ್ಕೆ ಏನ್ ಮಾಡುದು, ರೌಂಡ್ ಫಿಗರ್ ಅಲ್ಲಿ ಬಾರ್ಸ್ ಅನ್ನು ಹಾಕುದು. ದಟ್ ಈಸ್ 3 ನಂಬರ್ಸ್ ಅಂತ ಹೇಳಿ ತಗೊಳ್ಳಿ. ಈಗ ಏನಾಯ್ತು, ನಾನು ಇಲ್ಲಿ ಜಾಸ್ತಿ ಮಾಡಿದೆ. ಜಾಸ್ತಿ ಮಾಡುವಾಗ ಏನಾಯ್ತು, ಏರಿಯಾ ಏನುಂಟು ಅದು ಜಾಸ್ತಿ ಆಗ್ತದೆ. ಸೊ ದೇರ್ ಫೋರ್ ಏರಿಯಾ ಪ್ರೊವೈಡೆಡ್, ASC ಪ್ರೊವೈಡೆಡ್, ನಾವು ಎಷ್ಟು ಹಾಕ್ತೇವೆ ಅಂತ, number of bars into small ASC 3 into 78.54. ಇದಕ್ಕಿಂತ ಜಾಸ್ತಿ ಬರ್ತದಾಗ that is nothing but 235.62 mm square. ASC provided P ಅಂತ ಹೇಳಿ ಬರ್ತಾ ಇದೆ. ಪ್ರೊವೈಡ್ ಮಾಡೋದು ನಾವೀಗ 235.62. ನಮಗೆ ಆಕ್ಚುಲ್ ಆಗಿ ಬಂದದ್ದು 191.88. ಸಿನ್ಸ್ ನಾನು ಸ್ವಲ್ಪ ಬಾರ್ ಜಾಸ್ತಿ ತಗೊಂಡ ಕಾರಣ ನಮಗೆ ಏರಿಯಾ ಜಾಸ್ತಿ ಬರ್ತಾ ಹೋಯ್ತು. ಸೊ ಎ ಫೈಂಡ್ ಔಟ್ ಮಾಡಿ ಆಯ್ತು ಇದರಲ್ಲಿ. ಇನ್ನು ನಮಗೆ AST1, AST2 ಮತ್ತೆ AST ಅನ್ನು ಫೈಂಡ್ ಔಟ್ ಮಾಡಿದರೆ ಡಿಸೈನ್ ಮುಗಿತದೆ. Step number 8, to find AST, area of tension side ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ AST ಅಂತೇಳಿ ತಗೊಂಡೆ. ಇಲ್ಲಿ ನಾನು ಈಗ ಏನು ಮಾಡೋದು, ವಿ ಡೋಂಟ್ ನೋ XU. XU ಗೆ ನಮ್ಮ ಹತ್ರ ಬೇರೆ ಯಾವ ಫಾರ್ಮುಲಾವೇ ಇಲ್ಲ. ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ಅದರಲ್ಲಿ AST ಇರ್ತದೆ. If I am providing XU equal to 0.87 Fy AST1 divided by 0.36 FCK into P ಅಂತ, ಅಲ್ಲಿ AST1 ಬಂತು. ಆಯ್ತು, ಅಲ್ಲಿ XU ತಗೊಳ್ಳಿಕ್ಕೆ ಆಗುದಿಲ್ಲ. ಎಲ್ಲಿಯಾದ್ರೂ ನಾವು ಇನ್ನೊಂದು ಫಾರ್ಮುಲಾ ತಗೊಂಡ್ರೆ 0.87 AST minus FSC ASC D minus D FSC ASC divided by 0.36 FCK ಅಂತ, ಅಲ್ಲಿ ಸಹ ನಮಗೆ AST ಅಂತೇಳಿ ಬಂತು. AST XU ಗೆ ನಮಗೆ ಫಾರ್ಮುಲಾ ಇಲ್ಲ. ಹಾಗೆ AST1 ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುದು? ಸೊ ನಮ್ಮ ಹತ್ರ ಇನ್ನೊಂದು ಬ್ಯಾಲೆನ್ಸ್ಡ್ ಸೆಕ್ಷನ್ ಅಂತ ಹೇಳಿದ್ರೆ XU ಅನ್ನು ನಾನು XU max ಒಟ್ಟಿಗೆ ರಿಲೇಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಐ ಆಮ್ ಕನ್ಸಿಡರಿಂಗ್ ಇಟ್ ಆಸ್ ಎ ಬ್ಯಾಲೆನ್ಸ್ಡ್ ಸೆಕ್ಷನ್. XU equal to XU max, that is equal to 0.48 into D for FE415 steam ಅಂತ ತಗೊಳ್ಳಿ. ಆಗ 0.48 into 565. ಸೊ ನಮಗಾಗ XU ಗೆ ಫಾರ್ಮುಲಾ ಆನ್ಸರ್ ಸಿಗ್ತದೆ. ದಟ್ ಈಸ್ ನಥಿಂಗ್ ಬಟ್ 271.2 mm ಅಂತೇಳಿ ಆನ್ಸರ್ ಬಂತು. XU ಸಿಕ್ಕಿದಾಗೆ ಐ ಕ್ಯಾನ್ ಕ್ಯಾಲ್ಕುಲೇಟ್ AST1. AST1 equal to 0.36 FCK B into XU divided by 0.87 Fy formula. That is nothing but 0.36 into 20 into 300. XU ಅಂತ ಹೇಳಿದ್ರೆ ಇದನ್ನೇ ತಗೊಳ್ಳೋದು 271.2 whole divided by 0.87 into 415. AST1 ಗೆ ನಮಗೆ ಏರಿಯಾ ಸಿಗ್ತದೆ. That is nothing but 1853
0.86. So AST1 ಗೆ ನಮಗೆ ಸಿಕ್ಕಿದಾಗೆ directly we can calculate AST2 by using the formula FSC ASC divided by 0.87 FY ಅಂತ ಹೇಳಿ AST2 equal to FSC ASC 0.87 FY. ನಮಗೆ ಸಿಕ್ಕಿದ FSC ವ್ಯಾಲ್ಯೂ is 354.52 and ASC provided ನಮಗೆ ಎಷ್ಟು ಬಂದಿದೆ 235.62 whole divided by 0.87 into 415. Here we will be getting AST2 area, that is 231.36 mm square. AST1 ಗೊತ್ತಾಯಿತು, AST2 ಸಿಕ್ಕಿತ್ತು ಅಂತ ಹೇಳಿದ್ರೆ we can calculate AST, that is AST1 plus AST2. AST1 1853.86 plus 231.36. That is ಇಲ್ಲಿ AST1 ಗೆ ನಮ್ಮ ಹತ್ರ XU ಗೆ ಫಾರ್ಮುಲಾ ಬೇರೆ ಯಾವುದಿಲ್ಲ. ಈ XU ಗೆ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. XU ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಫಾರ್ಮುಲಾ ಯಾವುದು ಸಹ ಇಲ್ಲ. ಒಂದು ಫಾರ್ಮುಲಾ ಇರೋದು, ನಾನು ಈಚೆ ಬರೀತೇನೆ ಫಾರ್ಮುಲಾಸ್, ಆ ಫಾರ್ಮುಲಾ ಹಾಕಿದ್ರೆ ಏನಿದ್ರು ಸಹ AST ಇರ್ತದೆ. ಒಂದು ಫಾರ್ಮುಲಾ XU equal to 0.87 FY AST1 divided by 0.36 FCK into BN. ಇನ್ನೊಂದು XU ಫಾರ್ಮುಲಾ ಇರೋದು 0.87 FY AST minus FSC ASC whole divided by 0.36 FCK into BN. ಈ ಎರಡು ಫಾರ್ಮುಲಾದಲ್ಲಿ ಸಹ ನಮ್ಮ ಹತ್ರ ಏನು ಇಲ್ಲಿ AST1 ಒಂದು, ಇಲ್ಲಿ AST ತಿಳಿಯುತ್ತೆ. ಸೊ ನಮಗೆ ಏನಿದ್ರೆ ಸಹ ನಮಗೆ AST ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗುದಿಲ್ಲ. ಸೊ ನಾವು ಏನು ಮಾಡ್ತೀವಿ, ಆಗ ಬ್ಯಾಲೆನ್ಸ್ಡ್ ಸೆಕ್ಷನ್ ಅಂತೇಳಿ XU equal to XU max ಅಂತೇಳಿ ತಗೊಳ್ಳಿ. We will be considering XU equal to XU max. ಆಗ ನಮಗೆ XU ಗೆ ಒಂದು ವ್ಯಾಲ್ಯೂ ಸಿಕ್ಕಿದೆ. ಈ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ we will get the answer. ನಿಮ್ಮ ಹತ್ರ ಯಾಕೆ ಹೇಳಿದ್ರೆ ಈ ಆನ್ಸರ್ I have to doubt. ನಮಗೊಂದು ಡೌಟ್ ಉಂಟು. That is nothing but 1622.5 mm square ಅಂತೆ. AST ಆಗ ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ಯಾವಾಗ ಇದನ್ನು ಇಕ್ವೇಟ್ ಮಾಡಿದ್ರೆ ಮಾತ್ರ ನಮಗೆ ಇಲ್ಲಿ XU ಗೆ ವ್ಯಾಲ್ಯೂ ಹಾಕಲಿಕ್ಕೆ ಆಯಿತು, AST ಗೆ ಆನ್ಸರ್ ಸಿಗ್ತದೆ. ಅದಾದಾಗಿ ನಮಗೆ ಈ ಫಾರ್ಮುಲಾ ಉಂಟು, ಈ ಫಾರ್ಮುಲಾಗೆ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗ್ತದೆ. ಸೊ AST1 plus AST2 ಅಂತ ಹೇಳಿದ್ರೆ 1622.5, that is nothing but 1853.86 mm square ಅಂತ. ಸೊ ನಮಗೆ AST ಸಿಕ್ಕಿತು, ASC ಸಿಕ್ಕಿತು, ಬಟ್ ನಂಬರ್ ಆಫ್ ಬಾರ್ಸ್ ಎಷ್ಟು ಅಂತ ಸಿಕ್ಲಿಲ್ಲ. ಸೊ ಅಸ್ಯೂಮಿಂಗ್ ಹೇಳಿದ್ದೆ ಆ ಏನು ASC ನೀವು ಅಸ್ಯೂಮ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಡಯಾಮೀಟರ್ ಬಾರ್ ನೀವು ತಗೊಳ್ಬೇಕು. ಇಲ್ಲಿ ತಗೊಳ್ಳಿಕ್ಕೆ ಆಗೋದು 20 25 30 32 ಅಷ್ಟರಲ್ಲಿ ತಗೊಳ್ಳಿಕ್ಕೆ ಆಗ್ತದೆ. ಸೊ ಇಲ್ಲಿ ನಾನು 25 mm ಡಯಾಮೀಟರ್ ಬಾರ್ಸ್ ಅಂತ ಕನ್ಸಿಡರ್ ಮಾಡ್ತೇನೆ. ಟೆನ್ಷನ್ ಸೈಡಿಗೆ ಅಷ್ಟು ತಗೊಳ್ಳಿ. ಏರಿಯಾ ಆಫ್ 1 ಬಾರ್ small AST equal to pi into dia of tension square divided by 4, that is pi into
25 square divided by 4, we get 490.87 mm square. ಈಗ number of bars. Capital AST divided by small AST, that is capital AST is 1853.86 divided by small AST is 490.87. We get 3.77 ಇಲ್ಲಿ ಬರ್ತದೆ. ನಮಗೆ ಚಿಲ್ಲರೆಯನ್ನು ಬ್ರಾಡ್ ಆಗಿ ತಗೊಳ್ಳಿಕ್ಕೆ ಆಗುವುದಿಲ್ಲ, ಸೊ 4 ನಂಬರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. 4 ನಂಬರ್ಸ್ ಅಂತೇಳಿ ಕನ್ಸಿಡರ್ ಮಾಡುದು. ಇನ್ನು ಇಲ್ಲಿ ಬರೆಯುವುದು therefore provide 4 of 25 mm diameter bars as main reinforcement along tension side and also provide 3 of 10 mm diameter bars as main reinforcement along compression side. ಇದು ಎರಡನ್ನು ನೀವು ಬರೆದಿಟ್ಕೊಳ್ಬೇಕು.